ನಾವಂತೂ ಯೂಟ್ಯೂಬಲ್ಲಿ ಫೇಮಸ್ ಆಯ್ತೀವೋ ಗೊತ್ತಿಲ್ಲ, ಆದರೂ ಜನಗಳ ಬಾಯಲ್ಲಂತೂ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಏನಪ್ಪ ಅಂದರೆ ಅವಳಿಗೇನಪ್ಪ ಮಾಡೋಕ್ಕೆ ಕೆಲಸ ಇಲ್ಲ, ಅದೇನೋ ವೀಡಿಯೋ ಮಾಡಾಕ್ತಾಳೆ ಅಂತೆ ಅಂತ ಎಲ್ಲ ಕಡೆ ಮಾತಾಡ್ತಾರೆ. ಆದರೂ ತಲೆಯನ್ನೇ ಕೆಡಿಸ್ಕೋಬೇಡಿ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಈ ವಿಷಯ ಎಲ್ಲರಿಗೂ ಅಲ್ಲ, ಕೆಲವ್ರಿಗೆ ಮಾತ್ರ ಈ ಥರ ಹೇಳ್ತಾ ಇದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಣ್ರಿ. ಬೇರೆಯವ್ರ ಕತೆ ಬಿಟ್ಟಾಕ್ಬೇಕಂದ್ರೆ ನೀವು ಅಡುಗೆ ಮಾಡಬೇಕಂದ್ರೆ ನಾನು ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಈ ಅಡುಗೆಗಳನ್ನ ಕಲ್ತ್ಕೋಬೋದು. ಸಿಂಪಲಾಗಿ ಮಾಡುವಂಥ ರೆಸಿಪೀಸೇ ನಾನು ಆದಷ್ಟು ಪೋಸ್ಟ್ ಮಾಡಿದ್ದು. ಈ ಅಡುಗೆ ಬರ್ದಿರೋರು ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ಕೋಬೋದು. ಯಾಕೆ ಲೇಟ್ ಮಾಡೋದು? ಈಗ ಈ ಚಿಲಿ ವೆದರ್ಗೆ ಬಿಸಿ ಬಿಸಿ ಚಿಕನ್ ಸಾಂಬಾರು ಸಿಂಪಲಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಡ್ತೀನಿ. ನನಗೆ ಈ ರೆಸಿಪಿ ನಮ್ಮಮ್ಮ ಹೇಳ್ಕೊಟ್ರು. ಎಷ್ಟು ಸಿಂಪಲ್ ಆಗಂದರೆ ಅಷ್ಟು ಸಿಂಪಲಾಗಿ ಮಾಡ್ಕೊಬೋದು ಈ ರೆಸಿಪೀಸ್ನ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಮಲ್ಲಿಗೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲೆ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಕಣ್ರಿ. ಈಗ ಬನ್ನಿ ಈ ಬಿಸಿ ಬಿಸಿ ಚಿಕನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಚಿಕನ್ ಸಾಂಬಾರು ಮಾಡ್ಕೊಳಕ್ಕೆ ಮೊದಲು ಚಿಕನ್ ಬೇಕೇ ಬೇಕಲ್ವಾ, ಅದಕ್ಕೆ ನಾನು 1 kg ಚಿಕನ್ ತರಿಸ್ಕೊಂಡು, ದೊಡ್ಡ ಬಾಯ್ಲರ್ ಕಂಡ್ರೆ ಈ ಚಿಕನ್ ಈಗ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಕುಕ್ಕರ್ ಹಂಚ್ಕೊಳ್ಳಿ, ಸ್ಟವ್ ಅನಿಸಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ. ಈರುಳ್ಳಿ ಕರಿಬೇವು ಈ ಥರ ಹಾಕಿ ಫ್ರೈ ಮಾಡಿ ಚಿಕನ್ ಸೇರಿಸೋದು ನಮಗೆ ಚಿಕನ್ ಸಾಂಬಾರು ಡಬಲ್ ಟೇಸ್ಟ್ ಕೊಡುತ್ತೆ. ಇದನ್ನು ಮಾತ್ರ ಮಿಕ್ಸ್ ಮಾಡ್ಕೊಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ನಾವು ಜಾಸ್ತಿ ಫ್ರೈ ಮಾಡಿದ್ರೆ ಲೈಟಾಗಿ ಆನಿಯನ್ ಫ್ರೈ ಆಗೋ ಸಾಕು. ಈಗ ನಾವು ಚಿಕನ್ ತೊಗೊಂಡಿದ್ರೆ ಅದನ್ನು ಸೇರಿಸ್ಕೊಂಡು ಒಂದು 5 ಮಿನಿಟ್ಸ್ ಚೆನ್ನಾಗಿದ್ದನ್ನ ಫ್ರೈ ಮಾಡ್ಕೊಳ್ಳೋ. ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಈ ಥರ ಚಿಕನ್ನ 1-5 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ. ಅದು ನೀರಿನ ಅಂಶ ಬಿಟ್ಕೊಳುತ್ತೆ. ಈಗ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಇದನ್ನ ಫ್ರೈ ಮಾಡ್ಕೊಳಕ್ಕೆ ಬಿಟ್ಬಿಡೋಣ. ಈಗ ಈ ಚಿಕನ್ ಸಾಂಬಾರಿಗೆ ಟೇಸ್ಟಿಯಾದ ಮಸಾಲೆ ರೆಡಿ ಮಾಡ್ಕೊಂಡು ಬನ್ನಿ. ಈಗ ಇದನ್ನ ಫ್ರೈ ಆಗ್ತಾಯಿದೆ ಚಿಕನ್, ಅಷ್ಟೊಂದು ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಸ್ವಲ್ಪ ಕಾಯಿ ತುರಿ, 1 ಟೊಮೊಟೊ ನಾವು ಫ್ರೈ ಮಾಡ್ಕೊಳ್ಳೋಣ. ಇದೇ ಥರ ಮಾಡ್ಕೊಳ್ಳೋದು ಟೇಸ್ಟ್ ಅಂತೂ ಸೂಪರಾಗಿ ಇಟ್ಕೊಂಡ್ರು. ಒಮ್ಮೆ ಮಾಡ್ಕೊಳ್ಳಿ, ಪದೇ ಮಾಡ್ಕೊತೀರಾ. ಸ್ವಲ್ಪ ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ, 1 ಈರುಳ್ಳಿ, ಸ್ವಲ್ಪ ಬಾಡಿಗೆ ಮೆಣಸು, ಶುಂಠಿ. ಈಗ ಇದನ್ನ ನೈಸಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನೋಡಿ ನಾನು ನೈಸಾಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಧನಿಯಾ ಪೌಡರ್, ನಿಮಗೇನಾದರೂ ಈ ಧನಿಯಾ ಪೌಡರು ಧನಿಯಾ ಪುಡಿ ಲಿಂಕ್ ಬೇಕಾದಲ್ಲಿ ನಾನು ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಆದಷ್ಟು ಪೋಸ್ಟ್ ಮಾಡಿದ್ದೀನಿ, ಹೋಗಿ ನೋಡ್ಕೊಳ್ಳಿ. ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿನ, ನೀವೆಷ್ಟು ಖಾರ ತಿಂತೀರೋ ಅಷ್ಟು ನೋಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನೋಡಿ ಮಸಾಲೆ ರೆಡಿಯಾಗಿದೆ. ಈಗ ಚಿಕನ್ ನೋಡಿ ನೀಟಾಗಿ ನೀರು ಬಿಟ್ಕೊಂಡಿದ್ದೆ. ಈಗ ನಾವು ರುಬ್ಬಿರೋಂಥ ಮಸಾಲೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡು ನಿಮಗೆ ಸಾಂಬಾರು ಎಷ್ಟು ಅದ ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಅನ್ನಕ್ಕೆ ಮುದ್ದೆಗೆ ನಿಮ್ಮ ಕನ್ಫ್ಯೂಷನ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ನೀರು ಸೇರಿಸ್ಕೊತೀನಿ. ಮಿಕ್ಸಿ ಬೌಲಲ್ಲಿ ಸ್ವಲ್ಪ ಮಸಾಲೆ ಇರ್ತಲ್ಲ, ಅದಕ್ಕೆ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಕುಕ್ಕರ್ಲಿ ಕ್ಲೋಸ್ ಮಾಡಿದ್ರೆ ಒಂದು 5 ವಿಸಿಲ್ ಬರಬೇಕು ಅಂದರೆ, ಯಾಕಂದರೆ ದೊಡ್ಡ ಬೇಯಿರೋಲ್ಲ, ಚೆನ್ನಾಗಿ ಬೇಯಬೇಕು. ಒಂದು 5 ವಿಸಿಲ್ ಬಿಡ್ಸ್ಕೊಳ್ಳೋಣ. ಈಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ನಿಮ್ಮ ಸಾಂಬಾರು ಎಷ್ಟು ಅದ ನೀರು ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಂಡು, ಜಾಸ್ತಿ ನೀರನ್ನು ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ನೀರು ಸ್ವಲ್ಪ ತಿಕ್ನೆಸ್ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಈಗ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು 5 ವಿಸಿಲ್ ಬಿಟ್ಕೊಳ್ಳೋಣ. ಈಗ ಒಂದು 5 ನಿಮಿಷ ವಿಸಿಲ್ ಬರೋಣ, ವೆಯ್ಟ್ ಮಾಡೋಣ. ಈಗ ನೋಡಿ ವಿಸಿಲ್ ಬಂದು ಕೂಲಾಗಿದೆ. ಈಗ ಬಿಸಿ ಬಿಸಿ ಚಿಕನ್ ಸಾಂಬಾರು ರೆಡಿಯಾಗಿದೆ. 1-2 ನಿಮಿಷ ಕುದಿಯೋಕ್ಕೆ ಬಿಟ್ಕೊಂಡ್ರೆ ಬಿಸಿ ಬಿಸಿ ಮುದ್ದೆ ಜೊತೆ ಅನ್ನದ ಜೊತೆ ಸರ್ವ್ ಮಾಡ್ಕೊಂಡು ತಿನ್ನಿ. ಟೇಸ್ಟ್ ಅಂತ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ನಿಮ್ಗೆ ಏನಾದರೂ ಇನ್ನಷ್ಟು ರೆಸಿಪೀಸ್ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಯಾವ ರೆಸಿಪಿ ಬೇಕಂತ ರೆಸಿಪಿ ಕಮೆಂಟ್ ಮಾಡಿ, ನಿಮಗೆ ಆದಷ್ಟು ಮಾಡಿ ತೋರಿಸ್ತೀನಿ. ಈಗಂತೂ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್. ಈ ಚಿಕನ್ ಸಾಂಬಾರು ಇಷ್ಟ ಆದರೆ ಕಮೆಂಟ್, ಲೈಕ್, ಶೇರ್ ಮಾಡೋದು ಮಾತ್ರ ಮರಿಬೇಡಿ ಕಣ್ರಿ. ನೋಡಿ ಚಿಕನ್ ಸಾಂಬಾರು ನೋಡ್ತಾ ಇದೆ, ಬಾಯಿ ಊರ್ತಾ ಇದೆ. ಯಾಕೆ ಲೇಟ್ ಮಾಡೋದು? ಬಿಸಿ ಮುದ್ದೆ ಟೇಸ್ಟ್ ಮಾಡಿ ನೋಡ್ತೀನಿ, ನೀವು ನೋಡಿ.